ಶಂಕರ್ ಅವರದ್ದು ಸುಸೈಡ್ ಇವತ್ತು ಆಗಿದೆ. ದುಃಖದ ಘಟನೆ. ನಮ್ಮದು ಭಾವನೆಗಳು ಅವ್ರ ಕುಟುಂಬದವರ ಜೊತೆಗಿದ್ದಾವೆ. ಲೇಬರ್ಸ್ದು ಕೆಲವು ವಿಚಾರಗಳಲ್ಲಿ ತೊಂದರೆ ಆಗ್ತಾ ಇದೆ. ಆ ಡಿಪ್ಲೊಮಾ ಬೇಕು, 10ನೇ ತರಗತಿ ಇಲ್ಲಾಂದ್ರೆ ITI ಬೇಕು ಅಂತ ಏನು ನೋಡ್ತಾ ಇದೆ. ನಾನು ಕೆಲವು ನಿಮ್ಮ ಬ್ರದರ್ ಜೊತೆಗೆ ಮಾತಾಡಿದ್ದೀನಿ. ಅವರ ಹೆಸರು ಇದು ತೊಂದರೆ ಇದೆ. ಬಟ್ ನಾವು ಪ್ರತಿಯೊಬ್ಬರ ಜೊತೆಗೆ ಮಾತಾಡ್ತಾ ಹೋದ್ರೆ ರಿಲೇ ರಾತ್ರಿ ಆಗೋಗುತ್ತೆ. ಆ ಮ್ಯಾನೇಜ್ಮೆಂಟ್ ಇಂದ ನಾವು ಕರೆ ಮಾಡಿದ್ದೀವಿ ಹಿರಿಯಾಧಿಕಾರಿಗಳಿಗೆ. ಮೊನ್ನೆ DC ಅವರು ಕೂಡ ಬರ್ತಾ ಇದ್ದಾರೆ. ಮೊನ್ನೆ ನಾರ್ತ್ MLA ಸಾಹೇಬರು ಇಲ್ಲಿ ಇದ್ದಾರೆ. ನಾವು ಎಲ್ಲ ಮಾತಾಡಿಕೊಂಡು ಫಸ್ಟ್ ನಮ್ಮದು ಟಾಪ್ ಪ್ರಯಾರಿಟಿ ಅಂದರೆ ಶಂಕರ್ ಅವರ ಪರಿವಾರಕ್ಕೆ ಒಂದು ಪರಿಹಾರ ಸಿಗಬೇಕು, ಒಳ್ಳೆಯ ಪರಿಹಾರ ಸಿಗಬೇಕು. 30 ವರ್ಷದ ಹುಡುಗ ಕಳ್ಕೊಂಡಿದ್ದಾರೆ ಅವರು. ಅವರಿಗೆ ಲೈಫ್ ಟೈಮ್ ಮನೆಯದವರಿಗೆ ತಾಯಿ ತಂದೆಗೆ ನೋಡೋಕ್ಕೆ ಇಂಥ ಒಳ್ಳೆ ಪರಿಹಾರ ಸಿಗುತ್ತೆ, ಅದು ನೋಡೋಣ. ಆಮೇಲೆ ಇದು ವರ್ಕರ್ದು ಏನು ಸಮಸ್ಯೆ ಇದೆ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ ಬೇಗನೆ. ಎಷ್ಟು ಮಾಡ್ಕೊಡ್ತೀನಿ ಅಮ್ಮ. ಮಾನ್ಯ ಶಾಸಕರು ಇದ್ದಾರೆ ಅಮ್ಮ, ನಿಮ್ಮ ಊರಕ್ಕೆ ಅವರೇ ನೋಡ್ಬೇಕಾದ್ರೆ ಚೆನ್ನಾಗಿ. ಆಯ್ತಮ್ಮ, ಹಿಂಗ್ ಮಾತಾಡ್ತಾ ಇದ್ರೆ ರಾತ್ರಿ ಆಗೋಗುತ್ತೆ. ನಿಮ್ಮಿಂದ 3-4 ಮಂದಿ ನಿಮ್ದು ನಿಮ್ಮಿಂದ 3-4 ಮಂದಿ ಮಾತ್ರ, ಜಾಸ್ತಿ ಜನ ಜೊತೆಗೆ ಚರ್ಚೆ ಮಾಡೋಕ್ಕೆ ಆಗಲ್ಲ. ಅವ್ರ ಮೆಂಟರ್ ಆಗಲಿ, ಅವ್ರ ಹುಡುಗರಾಗಲಿ, ಅವ್ರ ಗೆಳೆಯರು ಯೋಚನೆ ಮಾಡ್ತೀವಿ. ಒಂದು ನಿಮಿಷ ಮಾತೇಳಿ ಕೇಳಿದ ಒಂದು ನಿಮಿಷ. ಒಟ್ಟೊಟ್ಟಿಗೆ ಏನು ಕೆಲಸ ಉಂಟು, ಒಳ್ಳೆ ಕೆಲಸ ಇಲ್ಲ ಇದ್ದೀನಿ, ಕೆಟ್ಟ ಆಯ್ತು ನಾ ಇದ್ದೀನಿ. ಯಾವಾಗ ಇವತ್ತಿನಿಲ್ಲ, 15 ವರ್ಷದಿಂದ ನಾ ಹೇಳಕತ್ತೀನಿ. ಗುಟ್ಟನಿಟ್ಟಿ ಊರು ನಂದು, ಗುಟ್ಟನಿಟ್ಟಿ ಊರವರು ಹಿರಿಯವರು, ನಂದು ಹಿರಿಯರು ಎಲ್ಲ ನಮ್ದ ತಂಗಿಯವರು, ಅಣ್ಣ ಅವರು, ನಮ್ಮ ತಮ್ಮ ಅವರು. ತಮ್ಮ ದುಃಖ ನಮ್ಮ ದುಃಖ ಮೊದಲಿಂದ ಹೇಳ್ತಾ ಇದ್ದೀವಿ. ತಮ್ಗೆ ನ್ಯಾಯ ಸಿಗ್ಬೇಕಂದ್ರೆ ಅದು ನಂಗೆ ನ್ಯಾಯ ಸಿಗ್ಬೇಕು. ನ್ಯಾಯ ಆಗ್ಲಿಕ್ಕೆ ಕೊಡುದಿಲ್ಲ. ಅವರು MD ಅವ್ರು ಬರ್ಲಿ, ಅವ್ರ ಜೊತೆ ಮಾತಾಡೋಣ. ಒಂದು 4-5 ಮಂದಿ ನೀವು ಹೇಳಿ ಯಾರು ಅವ್ರ ನಮ್ಮ ಜೊತೆ, ನಾವು ಎಲ್ಲಾರು ಕೂಡ ಹೋಗಿ ಅವ್ರ ಜೊತೆ ಮಾತಾಡೋಣ. ಏನ್ ನಮ್ಗೆ ಪರಾಯ ಬೇಕು. ಮಾತಾಡೋ ನಾ ಕರಿತೇನೆ ಅವ್ರಿಗೆ, ಎಲ್ಲಿ ಕರಿತೇನೆ. ಸರ್ ಹೇಳತ್ತಾರ, ಸರ್ ತಂದಾರ ಅವ. ನಾವು ನಂಬಿದೇವ ಫ್ಯಾಕ್ಟ್ರಿನೂ ನಮ್ಮ ತಾಯಿ ತಂದೆ ತಿಳ್ಕೊಂಡಿದ್ವು. ನಾವು ನಮ್ಮನ್ನ ಎಲ್ಲ ಕೈ ಕೊಟ್ಟಿದಾರೆ, ಅವ್ರ ಕೊಡ್ಲಿ ಎಲ್ಲ ವಾಗಾದ್ಲೆ ಸರ್ಗಳ ಸಾಹೇಬ್, ದೊಡ್ಡ ಸಾಹೇಬ್ಗಳು ಎಲ್ಲ ಮ್ಯಾಗಿನ ಅವರು ಎಲ್ಲರೂ ಬಂದರು. ಸುತ್ತ ಮಾತಾಡೋ ಮಕ್ಕ ನಮ್ಮ ದುಃಖ ಅಲ್ಲ ಸಾಹೇಬ್ರ ಮುಂದೆ ತಿಳ್ಕೊಂಡು ಮಾಡೋಲ್ಲ ಅದನ್ನು ನನ್ನ ಮೇಲೆ ಕರೆಸಿದ್ದಲ್ಲ, ಕರೆಸಿದ್ದು ಮಾಡ್ಕೊಂಡು ಮಾಡ್ತೀವಿ. ಲೋಕಲ್ ಇಲ್ಲಿ ಆಜು ಸರಿ ಮಾಡಿದಾರ, ಅದು ಅವ್ರನ್ನೆಲ್ಲರನ್ನು ಪರ್ಮಿಟ್ ಮಾಡ್ತಾರೆ. ಈ ತೊಂದರೆ ಬರೋದಿಲ್ಲ ಸರ್. ನೀವು ಸರ್ ಬೇಡಿಕೆ ಬರ್ಬೇಕು ಸರ್, ಬರೋಬರ್ ಐತ್ರಿ ಸರ್. ಲೋಕಲ್ ಪರ್ಮಿಟ್ ಆಗ್ಬೇಕ್ರಿ, ಬೇಡಿಕೆ ಕರೆಕ್ಟ್ ಐತ್ರಿ. 2011 ಲಾಸ್ಟ್ ಸರ್ ITI ಕಲಿಸಿದ್ ಸರ್. ಅವಾಗಿಂದ್ರ ಈಗ 2022 ಸರ್ ITI ಕಲಿಸಿಲ್ಲ ಸರ್. ನಾವು ಬಡವ್ರ ಮಕ್ಕಳು ಸರ್, ನಮಗೆ ITI
ಕಲಿಯೋದನ್ನ ದೊಡ್ಡದು ಮಾತಾಡ್ತೀವಿ ಸರ್. ಹಿಂದೆಲ್ಲ ಇವ್ರ ಕಲಿಸ್ತೀರಿ ಸರ್. 2011 ನಾವು ಎಲ್ಲಿ ಕಲಿತೀವಿ ಸರ್. ಎಲ್ಲ ಮಂಗಳೂರದಿಂದ ಎಲ್ಲ ಕರ್ಕೊಂಡು ಬಂದ್ಕಾರ ಜಾಯ್ನಿಂಗ್ ಮಾಡ್ತಾರತ್ತಾರ ಸರ್. ನಮ್ಮ ಹೊಲ ಹೋದ ಕಾಗದ ಪತ್ರ ಅದಾವ ಸರ್ ನಮ್ಮವ್ರಿ. ಅಲ್ಲಿ ನಮಗೆ ಕಾಂಟ್ರಾಕ್ಟ್ ಕಡೆ ನಾವು ಕೆಲಸ ಮಾಡ್ತೀವಿ, ಕಾಂಟ್ರಾಕ್ಟ್ ಕಡೆ ತೋರ್ತಿಲ್ಲ ಸರ್. ಮತ್ತು ಸರ್ ನಮ್ಮ ಊರಿಗೆ ಹಿಂಡಾಲ್ ಕಡೆಯಿಂದ ನೀರು ಬಿಡ್ತೀರಿ ಸರ್. ಮತ್ತು ಇವಾಗ ನಮ್ಮ ಊರಿಗೆ ಆ ನೀರು ಬಿಡಿಗೆ ಬಂದ್ ಮಾಡಿದಾರೆ ಸರ್. ನಮ್ಗೆ ಕುಡಿಯೋಕ್ಕೂ ನೀರು ಇಲ್ಲ ಸರ್. ನಮ್ಮ ತಮ್ಮನ ಸಾವದಿಂದ ನಮ್ಗೆ 4 ಮಂದಿ ನಡಕ್ಕೆ ಹೇಳುವಂತ ಅವಕಾಶ ಸಿಕ್ಕೈತೆ ಸರ್. ನಮ್ಮ ಊರಿಗೆ ಏನು ಕಷ್ಟ ಅನ್ನೋದು ಏನೈತಿಲ್ಲ ಸರ್. ಅದು ಹೇಳ್ಕೊಡುವಂತ ಬಂದಿದೆ ಸರ್ ನಮ್ಗೆ. ಎಲ್ಲ ಕಂಪ್ನಿ ಕೆಲಸ ಕಾಂಟ್ರಾಕ್ಟ್ ಕೆಲಸ ಕೊಡತ್ತಾರ ಸರ್. ಮತ್ತು ನಮ್ಮಂತವ್ರಿಗೆ ಏನು ಕಾಂಟ್ರಾಕ್ಟ್ ಆಗುತ್ತಾರ ಎಲ್ಲ ಬೇರೆ ಮಂದಿ ಆ ಕಡೆ ಇದೆ ಮಂದಿ ಸರ್ ಪ್ಲಾನ್ ಬಂದ್ ಮಾಡಂತೀರಿ ನಮ್ಮ ಕೋಆಪರೇಟ್ ಮಾಡ್ತೀವಿ. ಬಾಡಿ ತೆಗಿಬೇಕು. ಹಾಂ ದಯವಿಟ್ಟು ಕಾಲ್ ಬೀಳ್ತೀವಿ. ಇದು ಫಾರೆನ್ಸಿಕ್ ಹಾಂ ಅವರು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡ್ತೀವಿ. ನೀವು ಇಲ್ಲ ಯಾವಾಗ ಹೇಳ್ತೀರಿ ಆವಾಗನೇ ಕೇಳಿದ್ರೆ ಈಗ ನೋಡಿ ನಮ್ಗೆ MD ಬರಬೇಕು, HR ಬರಬೇಕು, ಎಲ್ಲ ಬರಬೇಕು, ಎಲ್ಲ ಬರಬೇಕು, ಎಲ್ಲ ಬಂದು DC ಅವ್ರು ಬರಬೇಕು, ಎನ್ವೈರನ್ಮೆಂಟ್ ಬರಬೇಕು, ಕಮಿಷನರ್ ನೀವು ಅಂತೂ ಬಂದರೆ ಲೇಬರ್ ಕಮಿಷನರ್ ಎಲ್ಲ ಬಂದು ಸ್ಟಡಿ ಮಾಡಿದ ನಂತರ ನಮ್ಗೇನು ಪರಿಹಾರ ಆದ ನಂತರ ಮುಂದಿಂದ ಮಕ್ಕಳು ಏನು ಭವಿಷ್ಯ ಇಲ್ಲ. ಅವ್ರ ಮನೆಗೆ ಯಾರೂ ನೌಕರಿ ಇಲ್ಲ, ಏನೂ ಇಲ್ಲ. ದಯವಿಟ್ಟು ಪ್ಲೀಸ್ ನೀವು ಹೆಲ್ಪ್ ಮಾಡಿ. ಏನೂ ಇಲ್ಲ ಸರ್ ಅವ್ರಿಗೆ, ಏನೂ ಲೈಫ್ ಇಲ್ಲ ಸರ್ ಅವ್ರಿಗೆ. ಮನೆ ಇರ್ಲಿಕ್ಕೆ ಮನೆ ಇಲ್ಲ ಸರ್ ಅವ್ರು. ಏನು ಸಮಸ್ಯೆ ಐತೆ ಅನ್ನೋದು ಗೊತ್ತಿಲ್ಲ ಸರ್. ಯಾಕಂದ್ರೆ ಮಧ್ಯದಲ್ಲಿ ಈ ಕೆಲವು ಅಧಿಕಾರಿಗಳು ಮಾಡಿ ದೊಡ್ಡ ಕಂಪ್ನಿ ಸರ್, ಸಾವಿರಾರು ಕೋಟಿ ಗಳಿಸ್ತಾರೆ, ಅವರೆಲ್ಲ ಮಾಡ್ತಾರೆ. ನಮ್ಮ ಬಡವ್ರ ಮಕ್ಕಳ ಲೈಫ್ ಹಾಳಾಗೈತಲ್ಲ, ಏನು ಮಾಡೋದು? ಸಣ್ಣ ಮಕ್ಳು ಅದರ ಏನು ಮಾಡೋದು? ದಯವಿಟ್ಟು ಸ್ವಲ್ಪ ಕೋಆಪರೇಟ್ ಮಾಡಿ. ನಾವೆಲ್ಲ ಫುಲ್ ಕಾರ್ಡ್ ಕೊಡ್ತೀವಿ.